ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಕ್ಷಮಿಸ್ಬಿಡೋಣ. ನಾನು ಹಾಗೆ ನಡ್ಕೋಬಾರ್ದಾಗಿತ್ತು. ನಿನ್ನ ಮಾತು ಕೇಳಬೇಕಿತ್ತು. ನಿನಗೆ ಎದುರು ವಾದಿಸ್ಬಾರ್ದಾಗಿತ್ತಣ್ಣ. ನನ್ನಿಂದ ನಿನಗೆ ತುಂಬ ನೋವಾಯಿತು. ನನಗೆ ಗಿಲ್ಟ್ ಕಾಡ್ತಾ ಇದೆ ಅಣ್ಣ. ಯಾವತ್ತೂ ನಾನು ನಿನಗೆ ಎದುರು ಮಾತಾಡ್ದವನೇ ಅಲ್ಲ. ಅವತ್ತು ನಾನು ಯಾಕೆ ಆ ಥರ ಆಡಿದೆ ಅಂತ ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಅಣ್ಣ. ಬಹುಶಃ ನನ್ನ ಮಗಳ ಮೇಲಿನ ಪ್ರೀತಿ ಈ ಅಣ್ಣನ ಮಮತೆನ ಮರೆಸ್ಬಿಡ್ತು ಅನ್ಸುತ್ತೆ. ಲಕ್ಷ್ಮಣ, ಹೇಳು ಮೇಲೆ ಹೇಳೋ. ಲಕ್ಷ್ಮಣ, ಹಿರಿಯರು ಒಂದು ಮಾತು ಹೇಳ್ತಾರೆ, ನಮಗೆ ಜೀವ ಕೊಟ್ಟವ್ರಿಗಿಂತ ನಾವು ಜೀವ ಕೊಟ್ಟವ್ರ ಮೇಲೆ ಹೆಚ್ಚಿನ ಪ್ರೀತಿ ಮಮತೆ ಇರುತ್ತೆ ಅಂತ. ಎಷ್ಟೋ ಮಕ್ಕಳು ಹೆತ್ತವ್ರನ್ನೇ ಮರೀತಾರೆ, ಆದರೆ ಹೆತ್ತವರು ತಮ್ಮ ಮಕ್ಕಳೇ ಸರ್ವಸ್ವ ಅಂತ ಬೆಳೆಸ್ತಾರೆ. ಅದೇ ಇಲ್ಲೂ ಆಗಿರೋದು. ನನಗೆ ಗೊತ್ತಾಗಲಿಲ್ಲ ಅಣ್ಣ, ನನ್ನ ಕ್ಷಮಿಸು. ಹೋಗಲಿ ಬಿಡು. ನೋಡು, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಆಗಾಗ ಇಂಥ ಪರಿಸ್ಥಿತಿಗಳು ಒದಗಿ ಬರುತ್ತೆ. ಅದನ್ನು ಎದುರಿಸೋಕೆ ನಾವು ಸಿದ್ಧವಾಗಿರಬೇಕು. ನಿಜ ಹೇಳೋಣ, ನಿಜವಾಗ್ಲೂ ನನ್ನ ಮೇಲೆ ಬೇಜಾರಿಲ್ವಾ? ಖಂಡಿತ ಇಲ್ಲ ಲಕ್ಷ್ಮಣ. ನೀನು ನನ್ನ ತಮ್ಮ ಕಣೋ. ನಿನ್ನ ಮೇಲೆ ನಾನು ಬೇಜಾರು ಮಾಡ್ಕೋತೀನ? ಇಷ್ಟು ವರ್ಷ ಈ ಅಣ್ಣ ಹಾಕಿದ ಗೆರೆ ನಾನೇನು ದಾಟಿದವನೇ ಅಲ್ಲ. ಒಂದ್ಸಲ ಏನೋ ಏರುಪೇರಾಯಿತು ಅಂತ ನಮ್ಮ ಇಷ್ಟು ವರ್ಷದ ಬಾಂಧವ್ಯನ ಮರೆಯೋಕ್ಕಾಗುತ್ತೇನೋ? ಸದ್ಯ ದೇವರು ದೊಡ್ಡವನು. ಇವರಿಬ್ರು ಮತ್ತೆ ಒಂದಾದ್ರಲ್ಲ. ಇದ್ರ ಕಡೆ ಗಮನ ಕೊಡದೆ ಏನು ಯೋಚನೆ ಮಾಡ್ತಿದ್ಯಾ ನೀನು? ಇವ್ರಿಗೆ ಕಾಫಿ ಮಾಡೋಣ ಅಂತ ಬಂದೆ ಕಣೆ. ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹೀಗಾಗೋಯ್ತು ನೋಡು. ಕಾಫಿಗೆ ಇನ್ನೊಂದ್ಸಲ ಹಾಲು ಕಾಯಿಸಿದ್ರಾಯ್ತಕ್ಕ. ಅದೇನು ತಲೆ ಹೋಗೋಂಥ ವಿಷಯ, ಮೊದಲು ಅದನ್ನು ಹೇಳು. ಏನಿಲ್ಲ ಊರ್ಮಿಳಾ, ಹೀಗೆ ಏನೋ ಇರುತ್ತಲ್ಲ, ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ರಿತು ಎಂಗೇಜ್ಮೆಂಟ್ ವಿಷಯನಾ?
ಇವ್ರು ಎಷ್ಟು ಹೇಳಿದ್ರು, ಗುರುಗಳು ಹೇಳಿದ್ದಾರೆ ಎಂಗೇಜ್ಮೆಂಟ್ ಮಾಡೋದು ಬೇಡ ಅಂತ. ಆದರೆ ನಾನು ಇವ್ರ ಮಾತು ಕೇಳಿಲ್ಲ. ಲಕ್ಷ್ಮಣನು ಎಂಗೇಜ್ಮೆಂಟ್ ಮಾಡಲೇಬೇಕು ಅಂತ ಹೇಳ್ದ. ನಾನು ಅವನ ಪರ ವಹಿಸ್ಕೊಂಡು ನಿಂತ್ಕೊಂಡೆ. ನಾನು ಒಂದು ಮಾತು ಲಕ್ಷ್ಮಣನಿಗೆ ಹೇಳಿದಿದ್ರೆ ಅವ್ನು ನನ್ನ ಮಾತು ಕೇಳ್ತಿದ್ನೋ ಏನೋ. ಅದರಿಂದ ಇನ್ನೇನು ಅನಾಹುತ ಆಗುತ್ತೋ ಅಂತ ನಾನು ಎಂಗೇಜ್ಮೆಂಟ್ ಆಗಿ ಹೋಗಲಿ ಅಂತ ಹೇಳಿಬಿಟ್ಟೆ. ಗುರು ಹಿರಿಯರ ಮಾತನ್ನು ಧಿಕ್ಕರಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ನೋಡು ಸ್ಪಷ್ಟವಾದ ಉದಾಹರಣೆ. ಇದಕ್ಕೆಲ್ಲ ಪರೋಕ್ಷವಾಗಿ ನಾನೂ ಕಾರಣ ಆಗ್ಬಿಟ್ನಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇದೆ ಊರ್ಮಿಳ. ಬಿಡಕ್ಕ, ಬೇಜಾರು ಮಾಡ್ಕೋಬೇಡ. ಏನಾಗಬೇಕೋ ಅದಾಗೇ ಆಗತ್ತೆ. ಬ್ರಹ್ಮ ಬರ್ದಿರೋ ಹಣೆ ಬರಾನ ತಡಿಯೋಕ್ಕಾಗತ್ತಾ? ಹಾಗಲ್ವೇ ಊರ್ಮಿಳ, ಅವತ್ತು ಇವ್ರು ಹೇಳಿದ ಮಾತನ್ನು ಕೇಳಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಗಂಡಿನವ್ರ ಮುಂದೆ ಎಷ್ಟೆಲ್ಲ ಅವಮಾನ ಆಗೋಯ್ತು. ನಾನು ನೋಡಿದ್ರೆ ಕೋಟೆ ಮನೆ, ಮಾನ ಮರ್ಯಾದೆ, ಅದು ಇದು ಅಂತ ಮಾತಾಡ್ತಿದ್ದೆ. ಆದರೆ ರಾಮ ಲಕ್ಷ್ಮಣರಾಗಿದ್ದ ಅಣ್ಣ ತಮ್ಮ ಬೇರೆ ಆಗೋಗ್ಬಿಟ್ರು. ಅವ್ರ ಮಧ್ಯೆ ಮನಸ್ತಾಪ ಶುರು ಆಯಿತು. ನನಗಿದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲಿ ನಮ್ಮ ಸಂಸಾರ ಒಡೆದು ಛಿದ್ರ ಆಗೋಗ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ. ಅಕ್ಕ, ನೀನೇನು ಭಯ ಪಡಬೇಡ. ಅಂಥದ್ದೇನೂ ಆಗಲ್ಲ. ಭಾವ ಮತ್ತು ಇವರು ಖುಷಿಯಾಗಿ ಮೇಲ್ಗಡೆ ಮಾತಾಡ್ತಾ ಕೂತಿದ್ದಾರೆ. ಒಳ್ಳೆ ಹಳೆ ಪ್ರೇಮಿಗಳ ಥರ ಆಡ್ತಿದ್ದಾರೆ. ಬೇಕಾದರೆ ನೀನೇ ಹೋಗಿ ನೋಡು. ಆ ರಾಮ ಲಕ್ಷ್ಮಣರ ಸಂಬಂಧ ಯಾವುದೇ ಕಾರಣಕ್ಕೂ ಮುರಿಯಲ್ಲ ಬಿಡಕ್ಕ. ನಿಜ ಹೇಳ್ತಿದ್ದೇನೆ ಊರ್ಮಿಳ? ಹೌದಕ್ಕ, ನೀನು ಇಲ್ದಿರೋ ಯೋಚನೆನೆಲ್ಲ ಬಿಟ್ಟು ಆರಾಮಾಗಿರು. ದೊಡ್ಡವ್ರು ಹೇಳ್ತಾರಲ್ಲ, ಆಗಿದ್ದೆಲ್ಲ ಒಳ್ಳೆಯದು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಹೌದು ಊರ್ಮಿಳ. ಹಬ್ಬ ದೇವ್ರೆ, ಕೋಟಿ ಕೋಟಿ ಪ್ರಣಾಮಪ್ಪ. ಅಣ್ಣ, ನಿನ್ನ ಹತ್ರ ಮಾತ್ರ ಅಲ್ಲ, ಸತ್ತಿನ ಹತ್ರನೂ ಹೊರಟೊರಟಾಗಿ ನಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಸತ್ಯ ಈ ಮನೆಗೆ ಇಷ್ಟೆಲ್ಲ ಮಾಡಿದ್ರು ಅವಳನ್ನ ನಾನು ತಪ್ಪಾಗಿ ತಿಳ್ಕೊಂಡು ಅವಳನ್ನ ತುಂಬ ಬೈದುಬಿಟ್ಟೆ. ಅವಳ ವಿಚಾರದಲ್ಲಿ ನಾನು ತುಂಬ ರೂಢ ನಡ್ಕೊಂಡ್ಬಿಟ್ಟೆ ಅಣ್ಣ. ಕೆಲವೊಂದು ಸಂದರ್ಭಗಳು ಹಾಗೆ ಲಕ್ಷ್ಮಣ. ಒಂದೊಂದು ಸರಿ ನಮ್ಮ ಕೈಯಲ್ಲಿ ಮಾಡಬಾರ್ದನ್ನೇ ಮಾಡಿಸ್ಬಿಡುತ್ತೆ. ನಿಜ ಅಣ್ಣ. ಅದಕ್ಕೆ ನಾನು ಸತ್ಯ ಹತ್ರ ಕೂಡ ಕ್ಷಮೆ ಕೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಕೇಳೋ, ಅದರಲ್ಲೇನು? ನಿನ್ನ ಮನಸ್ಸಿಗೆ ಬಂದಿದ್ದೆ ತಾನೇ, ಮನಸ್ಸಿಗೆ ಬಂದಿದ್ದನ್ನು ಮಾಡಿಬಿಡಬೇಕು. ಕೇಳು. ಅದೇ ಅಣ್ಣ, ಅದು ಹ್ಯಾಕೆ ಕೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಯಾಕೆ ಕೇಳೋದು ಅಂದ್ರೆ ಬಾಯಲ್ಲೇ ಕೇಳೋದು. ನೋಡು ಲಕ್ಷ್ಮಣ, ಕ್ಷಮೆ ಕೇಳೋದ್ರಿಂದ ಯಾರೂ ಸಣ್ಣವರಾಗೋದಿಲ್ಲ. ಬದಲಾಗಿ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತೆ. ಆದರೆ ಅಣ್ಣ, ಮತ್ತೇನೋ ಯೋಚನೆ ಮಾಡ್ತಿದ್ಯಾ? ಸತ್ಯ ಹತ್ರ ಹೋಗೋದಕ್ಕೆ ನಿನಗೆ ಬಿಗುಮಾನನಾ? ಹಾಗಿದ್ರೆ ನಡಿ, ನಾನೇ ನಿನ್ನ ಜೊತೆಲಿ ಬರ್ತೀನಿ. ನಡಿ. ತುಂಬು ಕುಟುಂಬನ ಅಷ್ಟೊಂದು ನಾಜೂಕಾಗಿ ನಿಭಾಯಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಆದರೆ ನಿನಗೆ ಅದೊಂದು ಕಷ್ಟವೇ ಅಲ್ಲ. ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆಯಮ್ಮ. ಒಳ್ಳೆ ಕೆಲಸನೇ ಮಾಡಿದೆ ಹುಡುಗಿ. ಏನು ಮೇಡಮ್, ತುಂಬ ಖುಷಿಯಾಗಿದ್ದೀರಾ? ಏನಿಲ್ಲ ಅಮಲ್ ಬೇಬಿ, ಹಾಗೆ ಸುಮ್ಮನೆ. ಹಾಗೆ ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ವಲ್ಲ? ಏನೋ ವಿಷಯ ಇದೆ. ಏನು ವಿಷಯ ಅಂತ ಹೇಳ್ಬಾರ್ದಾ? ನಿನಗೆ ಗೊತ್ತಿಲ್ವಾ? ಆದರೂ ಕೇಳ್ತಿದ್ಯಲ್ಲ ಅಮಲ್ ಬೇಬಿ.
ಅದೇ ಅಮೂಲ್ ಬೇಬಿ, ಸೀತಮ್ಮಂಗೆ ನಿಜ ಗೊತ್ತಾಯ್ತಲ್ವಾ, ನಾನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ವಾ, ಅದೇ ನನಗೆ ದೊಡ್ಡ ಸಮಾಧಾನ. ಓಹೋ ಅದಾ, ನಾನು ಹೇಳಿರಲಿಲ್ಲ ಸತ್ಯ, ಒಂದಲ್ಲ ಒಂದಿನ ಅಮ್ಮನಿಗೆ ನೀನು ಒಳ್ಳೆತನ ಗೊತ್ತಾಗತ್ತೆ ಅಂತ. ಹಾಗೆ ಆಯ್ತು ನೋಡು. ನಿಜ, ಇನ್ನು ಸೀತಮ್ಮ ನನ್ನನ್ನು ತುಂಬ ಮನಸ್ಸಿಂದ ಸೊಸೆ ಅಂತ ಒಪ್ಕೊಂಡ್ಬಿಟ್ರೆ ನನಗಿನ್ನೇನೂ ಬೇಡ, ಅಷ್ಟೇ ಸಾಕು. ಆ ದಿನಾನು ತುಂಬ ದೂರ ಇಲ್ಲ ಸತ್ಯ. ಇವಾಗ ನೀನು ಅವ್ರ ಮಗನ ಹೆಂಡತಿ ಅಂದಮೇಲೆ ಅವ್ರ ಸೊಸೆನೇ ಅಲ್ವಾ. ಡೋಂಟ್ ವರಿ ಸತ್ಯ, ನೀನು ವರ್ಲ್ಡ್ಸ್ ಬೆಸ್ಟ್ ಸೊಸೆ ಅಂತ ಅಮ್ಮನೇ ಕೊಂಡಾಡೋ ದಿನಾನೂ ಬರುತ್ತೆ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸತ್ಯ, ರಾರೆ ಬನ್ನಿ, ಕೂತ್ಕೊಳ್ಳಿ. ಹೇಳಿ ಕಳಿಸಿದ್ರೆ ನಾವೇ ಬರ್ತಿದ್ವಿ. ಯಾಕೆ ನಾನು ನಿಮ್ಮ ರೂಮಿಗೆ ಬರಬಾರ್ದಾ? ಏನಾದರೂ ಗುಟ್ಟಾಗಿ ಮಾತುಕತೆ ನಡೆಸ್ತಿದ್ರೋ ಹೇಗೆ? ಅಪ್ಪ ನೀವೊಳ್ಳೆ ಇನ್ನೂ ರೇಕ್ಸದ್ ಬಿಟ್ಟಿಲ್ವಲ್ಲ. ಅಪ್ಪ ಮಗನೇ, ನಾನು ನಿನ್ನ ವಯಸ್ಸು ದಾಟ್ಕೊಂಡೇ ಬಂದಿರೋದು. ಹಾಂ, ಆ ವಿಷಯ ಬಿಡು, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸತ್ಯ, ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ನಿನ್ನ ಹತ್ರ ಮಾತಾಡಬೇಕು ಅಂದರು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ಬೆಸ್ಟ್ ಫ್ರೆಂಡಾ? ಯಾರು ರಾಯ್ರೆ ಅದು? ಈಗ ಸಂಕೋಚ ಇಲ್ಲದೆ ಬರಬಹುದು. ಬನ್ನಿ ಬನ್ನಿ ಬನ್ನಿ. ಇವರೇ ನನ್ನ ಬೆಸ್ಟ್ ಫ್ರೆಂಡು. ಚಿಕ್ಕಮಾವ? ನೀವ್ಯಾಕೆ ಹೊರಗೆ ನಿಂತಿದ್ರಿ? ರಾಯರ್ ಜೊತೆನೆ ಬರ್ಬೋದಿತ್ತಲ್ವಾ? ನಿಮಗೆ ಯಾಕೆ ಮುಜುಗರ ಚಿಕ್ಕಮಾವ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಅರೆ ಕೂತ್ಕೊಳ್ಳಿ ಚಿಕ್ಕಮಾವ. ಯಾಕೊಂಥರ ಇದ್ದೀರಾ? ನೀನು ನನಗಿಂತ ಚಿಕ್ಕವಳಮ್ಮ, ಆದರೆ ಪ್ರಭುತ್ವದಲ್ಲಿ ನನಗಿಂತ ತುಂಬ ದೊಡ್ಡವಳು. ನಿನ್ನ ಮುಂದೆ ನಾನು ಕೂತ್ಕೊಳ್ಳೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಏನಾಯ್ತು ಚಿಕ್ಕಮಾವ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಸತ್ಯ, ಅವನು ನಿನ್ನ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದಾನೆ. ನಿನ್ನ ವಿಚಾರದಲ್ಲಿ ಅವನು ಒರಟಾಗಿ ನಡ್ಕೊಂಡಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದಕ್ಕೆ ಅದನ್ನು ಹೇಳೋಕೆ ನಿನ್ನ ಹತ್ರ ಮುಜುಗರ ಪಡ್ತಿದ್ದ. ಅದಕ್ಕೆ ನಾನೇ ಕರ್ಕೊಂಡು ಬಂದೆ. ಅಲ್ಲ ಚಿಕ್ಕಮಾವ, ನೀವು ನನ್ನ ಹತ್ರ ಕ್ಷಮೆ ಕೇಳೋದ? ನೀವು ದೊಡ್ಡವರು, ನೀವೊಂದು ಮಾತು ಹೇಳಿದ್ರೆ ಅದು ನನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊತೀನಿ ಹೊರತು ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಅದು ನಿನ್ನ ದೊಡ್ಡ ಗುಣ ಅಮ್ಮ. ನಾನು ಅದಕ್ಕೆ ನಿನ್ನ ಅದು ಎಷ್ಟೆಲ್ಲ ಅಂದರು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಋತುನ ಮನೆಗೆ ವಾಪಸ್ ಕರ್ಕೊಂಬಂದೆಲ್ಲ, ಅದು ನಿನ್ನ ತುಂಬ ದೊಡ್ಡ ಗುಣ. ನಿಜ ಹೇಳಬೇಕು ಅಂದರೆ ನಿನ್ನಿಂದ ನಮಗೆ ತುಂಬ ಉಪಕಾರ ಆಗಿದೆ. ನಾನು ಅಂದಿರೋ ಮಾತಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ಅದನ್ನು ಯಾವುದೂ ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಕ್ಷಮಿಸ್ಬಿಡಮ್ಮ. ಹೌದಮ್ಮ ಸತ್ಯ, ನಿನ್ನಿಂದಾಗಿ ನಮ್ಮ ಮನೆತನದ ಮಾನ ಗೌರವ ಎಲ್ಲ ಉಳಿತು. ಕೋಟೆ ಮನೆ ನಂದಾದೀಪ ಆರದಂತೆ ಕಾಪಾಡಿದವಳು ನೀನು.
ನೀನಿಲ್ಲದೆ ಇದ್ದಿದ್ದರೆ ನಾವು ತಲೆ ಎತ್ಕೊಂಡು ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಏನು ರಾಯ್ರೆ ನೀವುನಾ? ನಾನೇನು ಹೊರಗಿನವಳ? ನಾನು ಈ ಮನೆ ಸೊಸೆ. ಈ ಮನೆ ಘನತೆ ಗೌರವ ಕಾಪಾಡೋದು ನನ್ನ ಜವಾಬ್ದಾರಿ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೆ. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೇನೂ ಇಲ್ಲ. ಆದರೂ ನೀವು ಇದನ್ನು ಗುರ್ತಿಸಿ ಹೇಳ್ತಾ ಇದ್ದೀರಲ್ಲ, ಅದು ನಿಮ್ಮ ದೊಡ್ಡ ಗುಣ. ಇಲ್ಲಮ್ಮ, ದೊಡ್ಡ ಗುಣ ಅಂದರೆ ನಿಂದು. ನಾನು ನಿನ್ನ ವಿಷಯದಲ್ಲಿ ಆ ರೀತಿ ನಡ್ಕೋಬಾರ್ದಾಗಿತ್ತು. ಅಣ್ಣ ಹೇಳ್ಕೊಟ್ಟ ಪಾಠಗಳನ್ನ ಜೀವನ ಪೂರ್ತಿ ಪಾಲಿಸ್ಕೊಂಡು ಬಂದವನು ನಾನು. ಆದರೆ ಮಗಳ ವಿಷಯ ಬಂದಾಗ ಅದು ಯಾಕೋ ಮರ್ತುಬಿಟ್ಟೆ. ಬಿಡಿ ಚಿಕ್ಕ ಮಾವ, ಆಗಿದ್ದಾಗೋಯ್ತು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳ್ಕೊಳ್ಳೋಣ. ಅದೆಲ್ಲದಕ್ಕಿಂತ ನಮಗೆ ಋತು ಭವಿಷ್ಯನೇ ಮುಖ್ಯ. ಸತ್ಯ ಹೇಳಬೇಕು ಅಂತಂದರೆ ಋತು ಮನೆ ಬಿಟ್ಟು ಹೋದಾಗ ನೀನು ಮನಸ್ಸು ಮಾಡಿದರೆ ಅವರಿಬ್ಬರು ಮದುವೆ ಮಾಡ್ಬೋದಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ವೇ? ನಮ್ಮ ಮನೆ, ನಮ್ಮ ಕುಟುಂಬದ ಗೌರವ ಅಂತ ಯೋಚನೆ ಮಾಡಿ ನಮ್ಮ ಋತುನ ವಾಪಸ್ ಕರ್ಕೊಂಬಂದೆ. ನೀನು ಅಲ್ಲೇ ಗೆದ್ದಿದ್ದು. ಈಗ ಅದನ್ನೆಲ್ಲ ಮರ್ತುಬಿಡಿ ಚಿಕ್ಕ ಮಾವ. ನಿಮಗೆ ನಿಜ ಗೊತ್ತಾಯ್ತಲ್ಲ, ನನಗಷ್ಟೇ ಸಾಕು. ಈಗ ಸಮಾಧಾನ ಆಯಿತಾ? ನಡಿಯಪ್ಪ ಹೋಗೋಣ. ಅವ್ರ ಗಂಡ ಹೆಂಡತಿ ಪಾಪ ಏನೋ ಮಾತಾಡ್ಕೊಳ್ತಾ ಇದ್ರು ಡೀಪಾಗಿ. ನಾವು ಶಿವಪೂಜೆಯಲ್ಲಿ ಕರಡೆ ಬಿಟ್ಟ ಹಾಗೆ ಅಂತ ಬಂದುಬಿಟ್ವಿ. ಬರ್ತೀವಯ್ಯ? ಅಪ್ಪನೂ ಇಲ್ಲ ತಿಪ್ಪನೂ ಇಲ್ಲ, ಗಂಡ ಹೆಂಡತಿ ಆರಾಮಾಗಿ ಮಾತಾಡ್ಕೊಂಡಿರಿ. ನಡಿಯಯ್ಯ. ಏನು ಡಾರ್ಲಿಂಗ್ ಇದು? ಈ ರೇಂಜ್ಗೆ ಉಲ್ಟಾ ಹೊಡಿತಿದೆ. ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ನಡೆದಿದೆ ಇನ್ನೊಂದು. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ ನೀನು? ಮೊದಲೇ ಇಲ್ಲಿ ಹತ್ಕೊಂಡು ಉರಿತಾ ಇದೆ, ಅದಕ್ಕೆ ತುಪ್ಪ ಆ್ಯಡ್ ಮಾಡಬೇಡ ನೀನು. ಹಾಗಲ್ಲ ಡಾರ್ಲಿಂಗು, ಆ ಸತ್ಯನ ಅತ್ತೆ ಮನೆಯಿಂದ ಆಚೆ ಹಾಕ್ತಾರೆ ಅಂದ್ಕೊಂಡ್ವಿ. ಆದರೆ ಹಾಗಾಗಲಿಲ್ಲ. ಅದಕ್ಕೆ ಅದೇ ಬೇಜಾರಲ್ಲಿ ಹಾಗದೆ. ಗಾಡ್ ಪ್ರಾಮಿಸು, ನನಗೆ ಉರಿಸ್ಬೇಕು ಅಂತ ನಾನು ಹೇಳಿಲ್ಲ. ಆದರೂ ನಾನು ಉರ್ಕೋತಾ ಇದ್ದೀನಿ ತಾನೆ. ಅಲ್ಲಿ ನೋಡಿದ್ರೆ ಅವರು, ಇಲ್ಲಿ ನೋಡಿದ್ರೆ ನೀನು. ಯೂಸ್ಲೆಸ್ ಫೆಲೋ. ನನ್ನ ಮೇಲೆ ಎಷ್ಟು ಬೇಕಾದರೂ ಕೋಪ ಮಾಡ್ಕೊಡಲ್ಲಿಗೂ, ಆದರೆ ನೀನು ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರಾದರೆ ನನಗೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನಗೆ ಬರ್ತಿರೋ ಕೋಪಕ್ಕೆ ನನ್ನ ಕಣ್ಣು ಮುಂದೆ ಇರಬೇಡ. ಗೆಟ್ ಅವೇ ಫ್ರಮ್ ಹಿಯರ್. ಗೆಟ್ ಔಟ್. ಆ ಗ್ಯಾರೇಜ್ ಒಳ ಮುಂದೆ ಅಪ್ಪ ನನ್ನನ್ನೇ ಬೈದರು. ನಿನ್ನೆ ಮೊನ್ನೆ ನನ್ನ ಕಣ್ಣು ಮುಂದೆ ಓಡಾಡ್ಕೊಂಡಿದ್ದಿದ್ರಿತ್ತು ಆ ಸತ್ಯನ್ ಪರ ವಹಿಸ್ಕೊಂಡು ನನಗೆ ಅವಮಾನ ಮಾಡಿದ್ಲು. ಮನೆಯವ್ರು ಎಲ್ಲರ ಮುಂದೆ ನನಗೆ ಎಷ್ಟು ಹ್ಯೂಮಿಲಿಯೇಟೆಡ್ ಅನಿಸ್ತು. ನೋ ಸುಹಾಸ್, ಐ ಕ್ಯಾನ್ ನಾಟ್ ಟಾಲರೇಟ್ ದಿಸ್. ಐ ವಿಲ್ ನಾಟ್ ಟಾಲರೇಟ್ ದಿಸ್. ಇದಕ್ಕೆ ಡಾರ್ಲಿಂಗು, ನಾವು ಏನಾದರೂ ಮಾಡಲೇಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಐ ನೋ. ನನಗಾದ 2 ಪಟ್ಟು ಅವಮಾನ ಆ ಸತ್ಯಂಗಾಗಬೇಕು. ಇಲ್ಲಿ ಇರೋದಕ್ಕೂ ಆಗದೆ ಹೋಗೋದಕ್ಕೂ ಆಗದೆ ವಿಲ ವಿಲ ಅಂತ ಒದ್ದಾಡಿ ನರಕ ಯಾತನೆ ಅನ್ಭವಿಸ್ಬೇಕು ಅವಳು. ಇವತ್ತು ನನ್ನನ್ನು ನೋಡಿ ಯಾರು ನಕ್ಕಿದ್ರೋ ಆ ಸತ್ಯನ್ನು ನೋಡಿ ಅವ್ರು ನಗೋ ಥರ ಆಗಬೇಕು. ಅವಳನ್ನ ನನ್ನ ಕಣ್ಣು ಮುಂದೆಗಡೆನೆ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕಬೇಕು. ಅವಳು ಬೀದಿಗೆ ಬೀಳೋದನ್ನು ನಾನು ನೋಡಬೇಕು ಸುಹಾಸ್. ನಾನು ನೋಡಲೇಬೇಕು. ಅಯ್ಯೋ, ನಾವೇನೇ ಮಾಡಿದರೂ ಕೊನೆಗೆ ಗೆಲ್ಲೋದು ಸತ್ಯನೇ ಅಲ್ವಾ? ಹೌದು ಡಾರ್ಲಿಂಗು, ನೀನು ಹೇಳಿದ್ದು ಕರೆಕ್ಟ್. ಅವ್ಳು ಬೀದಿಗೆ ಬೀಳ್ತಾಳೆ, ಬೀಳ್ತಾಳೆ, ಖಂಡಿತ ಬೀಳ್ತಾಳೆ. ಕಿರಣ್ ಬೇಡಿ,
ಭಾರತದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಹಾಗೂ ಸಾರ್ವಜನಿಕ ಸೇವಕರಾಗಿ ಪ್ರಸಿದ್ಧಿ ಪಡೆದವರಾಗಿದ್ದಾರೆ. ಭಾರತದಲ್ಲಿ ಪೊಲೀಸ್ ಸೇವೆ ಸೇರಿದ ಮೊದಲ ಭಾರತೀಯ ಮಹಿಳೆ ಕಿರಣ್ ಬೇಡಿ. ಕಿರಣ್ ಬೇಡಿ ಗಣ್ಯ ವ್ಯಕ್ತಿಗಳ ಭದ್ರತೆ, ಸಂಚಾರ ಸಮಸ್ಯೆಗಳ ನಿವಾರಣೆ, ಮಾದಕ ವಸ್ತು ಚಟುವಟಿಕೆಗಳ ನಿಯಂತ್ರಣ ಮುಂತಾದ ಹಲವಾರು ರೀತಿಯ ಸವಾಲುಗಳನ್ನು, ರಾಜಕೀಯ ಒತ್ತಡಗಳನ್ನು ಮೀರಿ ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡಿ ದಕ್ಷ ಪೊಲೀಸ್ ಅಧಿಕಾರಿ ಎನ್ನಿಸಿಕೊಂಡಿದ್ದಾರೆ.